ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಸೊ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರಿ, ಬೇಗ ಗೆಟ್ ವೆಲ್ ಸೂನ್ ಅಂತ ಹೇಳಿ, ಬೇಗ ಹುಷಾರಾಗಿ ಅಂತ ಹೇಳಿ. ತುಂಬ ಖುಷಿ ಆಯಿತು ನಿಮ್ಮ ಒಂದು ಕಮೆಂಟ್ಸ್. ಆ್ಯಂಡ್ ಅದರಲ್ಲಿ ನಿಮ್ಮ ಒಂದು ಕಮೆಂಟ್ಸಲ್ಲಿ ನನಗೆ ನಿಮಗೆ ನನ್ನ ಮೇಲಿರುವಂಥ ಒಂದು ಪ್ರೀತಿ, ವಿಶ್ವಾಸ, ನಮಗೇನು ನೀವು ತೋರಿಸುವಂಥ ರೆಸ್ಪೆಕ್ಟ್ ಪ್ರತಿಯೊಂದು ಕೂಡ ಅದರಲ್ಲಿ ಗೊತ್ತಾಗುತ್ತೆ. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಏನು ಒಂದು ಇಂಟೆನ್ಷನ್ ಇರುತ್ತೆ ವಿಡಿಯೋ ಮಾಡೋದು, ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳೋದಾಗಿರ್ಬೋದು, ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಟಿಪ್ಸ್ಗಳು ಕೊಡೋದಾಗಿರ್ಬೋದು, ನಾನೇ ನೋಡಿರೋಂಥ 3 ಇಯರ್ಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಯೂಟ್ಯೂಬ್ನಲ್ಲಿ ಅದಷ್ಟು ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಕೂಡ ನಿಮಗೆ ಯೂಸ್ ಆಗಲಿ ಅನ್ನೋದೊಂದು, ಎಲ್ಲರಿಗೂ ಒಳ್ಳೇದಾಗಲಿ, ಯೂಟ್ಯೂಬಿಂದ ಯಾರೆಲ್ಲ ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲರಿಗೂ ಬೇಗ ಅರ್ನಿಂಗ್ ಆಗಲಿ ಅನ್ನೋದೊಂದೇ ಮೇನ್ ಇಂಟೆನ್ಷನಿಂದನೇ ಕೂಡ ನಾನು ವೀಡಿಯೋಸ್ ಮಾಡೋದು. ಆ್ಯಂಡ್ ಇವತ್ತಿನ ಒಂದು ವಿಡಿಯೋದಲ್ಲೂ ಕೂಡ ಅದೇ ಒಂದು ಟಾಪಿಕ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಆ್ಯಂಡ್ ಯಾರೆಲ್ಲ ಬೆಸ್ಟ್ ವಿಶಸ್ ನನಗೋಸ್ಕರ ಕಳಿಸಿದ್ರೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಸೊ ಫಸ್ಟ್ ಬಂದ್ಬಿಟ್ಟೆ ಅಂತಂದರೆ, ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ, ನಾನು ಚಾನಲ್ ನೇಮ್ ಏನಂತ ಹೇಳೋದು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಚಾನಲ್ ನೇಮ್ ಏನಂತ ಹೇಳೋದು ಅನ್ನೋದೇ ತುಂಬ ದೊಡ್ಡ ಒಂದು ವಿಷಯ. ಯಾಕಂದರೆ ನಮ್ಮ ಚಾನಲ್ ಸರ್ಚ್ ಮಾಡಿದ ತಕ್ಷಣ ಚೆನ್ನಾಗಿ ಸಿಗಬೇಕು ಅಂದರೆ ನಮ್ಮ ಚಾನಲ್ ನೇಮ್ ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನ ಅನ್ಕೊಂತಾರೆ, ಚಾನಲ್ ನೇಮ್ ಏನೋ ಒಂದು ಇಟ್ಟರೆ ಆಯಿತು, ಅದರಿಂದ ನಮಗೆ ಯಾವುದೇ ರೀತಿ ವ್ಯೂಸಿಂದ ಇದಾಗಲ್ಲ, ನಮ್ಮದು ಬರೀ ಒಂದು ನಮ್ಮ ಚಾನಲಲ್ಲಿ ಬರೋ ವೀಡಿಯೋಸ್ ಮಾಡೋದ್ರಲ್ಲೇ ನಮಗೆ ಚೆನ್ನಾಗಿ ವ್ಯೂಸ್ ಬರೋದಂತನೋ, ಅಥವಾ ನಮಗೆ ಮೋಟಿವ್ ಏನಿರುತ್ತೆ, ನಮ್ಮದು 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4000 ವಾಚ್ ಅವರ್ಸ್ ಆಗಬೇಕು, ಇದಿಷ್ಟಕ್ಕೆ ಏನು ಬೇಕು ಅದಷ್ಟೇ ಹಾಕೋಣಪ್ಪ, ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಸಾಕು. ಚಾನಲ್ ನೇಮಿಂದ ನಮ್ಮ ಚಾನಲ್ ರನ್ ಆಗಲ್ಲ, ಚಾನಲ್ ವೀಡಿಯೋಸಿಂದ ನಮ್ಮ ಚಾನಲ್ ರನ್ ಆಗುತ್ತೆ, ಅಥವಾ ನಾವು ಹಾಕೋ ಟ್ಯಾಗ್ಸು, ಹ್ಯಾಶ್ ಟ್ಯಾಗ್ಸು ಇದರಿಂದ ರನ್ ಆಗುತ್ತೆ ಅನ್ನೋದೊಂದೇ ತುಂಬ ಜನ ತಲೆಯಲ್ಲಿರುತ್ತೆ. ಬಟ್ ಇದ್ರ ಜೊತೆಗೆ ನಿಮ್ಮ ಚಾನಲ್ ನೇಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ನನ್ನ ಚಾನಲ್, ನಾನು ಇಷ್ಟು ಹೇಳ್ತಾ ಇದ್ದೀನಲ್ಲ, ನಂದೇ ಚಾನಲ್ ನನಗೂ ಕೂಡ ಗೊತ್ತಿರಲಿಲ್ಲ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಮಾಡ್ಬೇಕಾದ್ರೆ ನಂದು ಚಾನಲ್ ನೇಮ್ನ ನಾನು ಸರ್ಚ್ ಮಾಡಿರಲಿಲ್ಲ. ಯಾಕಂದರೆ ಸರ್ಚ್ ಮಾಡಿ ಕಾಣಿಸ್ತಾನೆ ಇರಲಿಲ್ಲ. ಯಾಕಂದರೆ ನನ್ನ ಹೆಸರಲ್ಲಿ ಯಾವುದೇ ರೀತಿ ಚಾನಲ್ ಇರಲಿಲ್ಲ, ವೀಡಿಯೋಸ್ ಬರ್ತಿರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ. ಬಟ್ ನನ್ನ ಚಾನಲ್ ಕ್ರಿಯೇಟ್ ಮಾಡಿ ಒಂದು ಸ್ವಲ್ಪ ದಿವಸ ಆದಮೇಲೆ ನಾನು ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಯಾವಾಗಲೂ ಈಗಲೂ ಕೂಡ ನನ್ನ ಚಾನಲಲ್ಲಿ ಟೆಕ್ನೋಪೂ ಅಂತ ಕೊಟ್ಟರೆ ನಂದು ಚಾನಲ್ ಬರೋದೇ ಇಲ್ಲ. ಟೆಕ್ನೋಪೂ ಅಂತ ಕೊಟ್ಟರೆ ಮೊಬೈಲ್ಗಳದ್ದು ಏನೋ ಒಂದು ವೀಡಿಯೋಸ್ ಮಾಡಿರ್ತಾರೆ, ಮೊಬೈಲ್ದು ರಿವ್ಯೂಸ್ ಇರುತ್ತೆ. ಸೊ ಅದೇ ಬರುತ್ತೆ. ಆ್ಯಕ್ಚುಲಿ ಪೋಕೋ ಅನ್ನೋದೊಂದು ಫೋನಿಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಈ ಥರ ಒಂದೊಂದು ಫೋನಿಂದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಹೋಗುತ್ತೆ. ಸೊ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಅಂತ ಹಾಕಿಬಿಟ್ಟು ಟೆಕ್ನೋಪೋ ಅಂತ ಹಾಕಿದ್ರೆ ಮಾತ್ರ ನನ್ನ ಚಾನಲ್ ಕೂಡ ಸರ್ಚಬಲಲ್ಲಿ ಬರುತ್ತೆ. ಸೊ ಈ ಪ್ರಾಬ್ಲಮ್ ನೀವು ಕೂಡ ಫೇಸ್ ಮಾಡಬಾರ್ದು ಅನ್ನೋಕ್ಕೋಸ್ಕರ ಮುಂಚೆ ಹೇಳ್ತೀನಿ. ನಾನು ಚೇಂಜ್ ಮಾಡಬಾರ್ದು ಅಂತ ಏನಿಲ್ಲ, ಚೇಂಜ್ ಮಾಡ್ತೀನಿ. ಬಟ್ ನಾನು ಸ್ವಲ್ಪ ದಿವಸ ಬಿಟ್ಟು ಚೇಂಜ್ ಮಾಡೋಣ ಅಂತೇಳಿ ಒಳ್ಳೆ ನೇಮ್ ನನಗೆ ಅನ್ನಿಸ್ಬೇಕು. ಆ್ಯಂಡ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಕೂಡ ಜಾಸ್ತಿ ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಂಡಿಲ್ಲ, ಹಾಗಾಗಿ ನಾನು ಚೇಂಜ್ ಮಾಡಿಲ್ಲ. ಅದಕ್ಕೆ ನಿಮಗೆ ಆ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಪದೇ ಪದೇ ಚೇಂಜ್ ಮಾಡೋದು ಚೆನ್ನಾಗಿರಲ್ಲ. ನಂದು ಬ್ಲಾಗ್ ಚಾನಲನ್ನು ಹಾಗೆ ಆಗಿದೆ, ಎಷ್ಟು ಸರಿ ನಾನು ನೇಮ್ ಚೇಂಜ್ ಮಾಡಿದೆ ಅದರಲ್ಲಿ. ಸೊ ಆ ಥರ ಮಿಸ್ಟೇಕ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಒಂದು ಸರಿ ನೇಮ್ನ ಫಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರೋ ನೇಮ್ನ ಒಂದು ಫಿಕ್ಸ್ ಮಾಡ್ಕೊಂಡು ಮೈಂಡಲ್ಲಿ ಆ ಒಂದು ನೇಮ್ನ ನೀವು ಚೆನ್ನಾಗಿ ರನ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿ ಆಗುತ್ತೆ. ಅವಾಗ ಏನಂದರೆ ಸರ್ಚಬಲಲ್ಲಿ ಬೇಗ ಬರುತ್ತೆ. ಆ್ಯಂಡ್ ನಿಮಗೆ ಅನ್ನಿಸ್ಬೋದು ಯಾವ ಥರ ನೇಮ್ಸ್ ಇಟ್ಟರೆ ಬೇಗ ಸರ್ಚಬಲಲ್ಲಿ ಬರುತ್ತೆ, ಇದು ಕೂಡ ನಿಮ್ಮ ಮೈಂಡಲ್ಲಿ ಡೌಟ್ ಇರುತ್ತೆ. ಸೊ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಇವಾಗ ಕೆಲವ್ರದ್ದು ನೇಮ್ ಜೊತೆ ಇಡ್ತಾರೆ. ಈಗ ಕನ್ನಡದಲ್ಲಿ ವ್ಲಾಗ್ ಚಾನಲ್ ತುಂಬ ಜನದವ್ರದ್ದು ಹೆಸರಿನಲ್ಲೇ ಅವ್ರದ್ದು ಒಂದು ಚಾನಲ್ ಇದೆ. ಸೊ ಕೆಲವ್ರದ್ದೆಲ್ಲ ಅದೇ ಥರ ರನ್ ಆಗಿದೆ. ನಾನು ಹೇಳೋದು ಇನ್ನೊಂದು ಏನಂತ ಅಂದರೆ, ಎಲ್ಲರೂ ಅಂದ್ಕೊಳ್ಬೋದು ಹೆಂಗಂದ್ರೆ ಚಾನಲ್ ನೇಮ್ ಇಟ್ಟರೆ ಚಾನಲ್ ಓಡೋದ, ಎಷ್ಟೋ ಜನ ಚಾನಲ್ ನೇಮೇ ಇಟ್ಟಿಲ್ಲ, ಏನೋ ಒಂದು ಇಟ್ಟಿರ್ತಾರೆ ಆದರೂ ಚೆನ್ನಾಗಿ ಓಡಿರುತ್ತೆ. ಆ ಥರ ಅಂತಲ್ಲ, ಎಲ್ಲರದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಲಕ್ ಇರ್ಬೋದು, ಅಥವಾ ಆ ಕ್ಯಾಟಗರಿ ಚೂಸ್ ಮಾಡೋದಾಗಿರ್ಬೋದು, ಯಾವ್ದ್ರಿಂದನಾದ್ರು ಒಂದ್ರಲ್ಲಿ ಓಡಿರ್ಬೋದು. ಬಟ್ ನಿಮ್ಮದು ಯಾವುದರಲ್ಲಿ ಇವಾಗ ನಿಮ್ಮದು ಚಾನಲ್ ಇಂಥದ್ರಲ್ಲೇ ಓಡಬೇಕು ಅಂತ ನಿಮಗೆ ಗೊತ್ತಿರಲ್ಲ, ಓಡುತ್ತೆ ಅಂತ ಕೂಡ ಗೊತ್ತಿರಲ್ಲ. ಸೊ ಅಂಥ ಟೈಮಲ್ಲಿ ಎಲ್ಲ ಥರದ್ದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋದ್ರಲ್ಲಿ ತಪ್ಪೇ ಇಲ್ಲ. ಎಷ್ಟೋ ಜನ ಟೆಕ್ ಚಾನಲ್ಗಳಿಗೆ ಟೆಕ್ ರಿಲೇಟೆಡ್ ಟೆಕ್ ಅಂತ ಸೇರಿಸ್ಬಿಟ್ಟು ಇಡ್ತಾರೆ. ಕೆಲವರು ಎಷ್ಟೋ ಜನ ಅದ್ರಲ್ಲಿ ಬರೀ ನೇಮ್ ಇಟ್ಕೊಂಡೇನೆ ಚಾನಲ್ನ ರನ್ ಮಾಡ್ತಾರೆ. ಬೇರೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ಸೇರಿಸಿ ಹೇಳ್ತಾ ಇದ್ದೀನಿ. ಕೆಲವು ಟೆಕ್ ಅಂತ ಕಂಟಿನ್ಯೂ ಮಾಡ್ಕೊಂಡಿದ್ರೆ, ಕೆಲವು ಬರೀ ನೇಮಿಂದ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ವ್ಲಾಗ್ ಚಾನಲ್ ಕೂಡ ಬರೀ ನೇಮಿಂದ ನಡೆಸಿದರೆ, ವ್ಲಾಗ್ಸ್ ಅಂತ ಬರಲೇಬೇಕು ಅನ್ನೋದೇ ಇಲ್ಲ. ವ್ಲಾಗ್ ಚಾನಲ್ ಕೂಡ ವಿತೌಟ್ ವ್ಲಾಗ್ ಅನ್ನೋ ಒಂದು ಹೆಡ್ಡಿಂಗ್ ಬರ್ದೇನೆ ವ್ಲಾಗ್ ಚಾನಲ್ನ ಮಾಡ್ತಿದ್ದಾರೆ. ಈ ಥರ ನಿಮಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲೂ ತುಂಬ ಇದೆ. ಸರ್ಚ್ ಮಾಡಿ ನೋಡಿದ್ರೆ ನೀವು ನೋಡ್ತಾ ಇರೋಂಥ ವ್ಲಾಗ್ ಚಾನಲ್ಗಳೇ ತುಂಬ ಇರುತ್ತೆ. ಇದರಲ್ಲಿ ಎಷ್ಟೋ ಜನದ್ದು ವ್ಲಾಗ್ಸ್ ಅಂತ ಬಂದೇ ಇರಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಆಗಿ ನಿಮ್ಮ ಒಂದು ಚಾನಲ್ ನೇಮ್ ಇಡೋದ್ರಿಂದ ಸರ್ಚಬಲಲ್ಲಿ ಬೇಗ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಬೇರೆಯವರಿಗೂ ಸಜೆಸ್ಟ್ ಮಾಡ್ಬೇಕಾದ್ರೆ ಇಂಥ ಚಾನಲ್ ನೋಡಿ ಅಂತ ಹೇಳಿದಾಗ ಅವ್ರಿಗೆ ಹುಡುಕು ಕೂಡ ಈಸಿ ಆಗುತ್ತೆ. ಸರ್ಚ್ ಮಾಡಿದ ತಕ್ಷಣ ನಿಮ್ಮ ಒಂದು ಚಾನಲ್ ಬೇಗ ಶೋ ಆಗಬೇಕು. ಆ ಥರ ಒಂದು ಡಿಫ್ರೆಂಟ್ ನೇಮ್
ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂಥ ಒಂದು ನೇಮ್ನ ಯಾವಾಗಲೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಏನಂತ ಅಂದರೆ, ಯಾವುದಾದ್ರೂ ಒಂದು ಟಾಪಿಕ್, ಸರ್ಚಬಲ್ ಟಾಪಿಕ್ನಲ್ಲೇ ನೀವು ಚಾನಲ್ ನೇಮ್ನ ಇಡ್ಬೋದು. ಇವಾಗ ನಾನು ಟೆಕ್ ರಿಲೇಟೆಡ್ ಮಾಡ್ತಿದ್ದೀನಿ ಅಂದ ತಕ್ಷಣ ನಾನು ಟೆಕ್ ರಿಲೇಟೆಡೇ ಮಾಡಬೇಕಂತ ಇಲ್ಲ. ಯೂಟ್ಯೂಬ್ ಬಡ್ಡಿ ಅಂತ ಇಡ್ತಾರೆ, ಟ್ಯೂಬ್ ಬಡ್ಡಿ ಅಂತ ಇಡ್ತಾರೆ, ಡಿಕೋಡಿಂಗ್ ವೈಟಿ ಅಂತ ಹಿಂದಿಯಲ್ಲಿ ಒಂದು ಚಾನಲ್ ಇದೆ, ಅವ್ರು ವೈಟಿ ಅನ್ನೋದು ಬಂತಲ್ಲಿ. ಸೊ ಕೆಲವೊಂದು ಕ್ವಶನ್ಸ್ ಹುಡುಕ್ತಿದ್ದಂಗೆ ಅವ್ರ ಚಾನಲ್ ಮೇ ಬಿ ಸಜೆಸ್ಟ್ ಆಗ್ಬೋದು. ಈಗ ನಾವು ಹೇಗೆ 4000 ವಾಚರ್ಸ್ ಕಂಪ್ಲೀಟ್ ಮಾಡೋದು ಇನ್ ವೈಟಿ ಸ್ಟುಡಿಯೋ, ಏನಾದರೂ ಒಂದು ನೀವು ವೈಟಿ ಮೀನ್ಸ್ ಕೊಟ್ಟರೆ ಅವ್ರ ಚಾನಲ್ ಬೇಗ ಶೋ ಆಗುತ್ತೆ. ಸೊ ಈ ಥರ ನಿಮ್ಮ ಒಂದು ಚಾನಲ್ನಲ್ಲಿ ನೀವು ಏನು ಕ್ವಶನ್ ಹುಡುಕ್ತಿರಲ್ಲ ಅದೇ ಥರದಲ್ಲೇ ನೀವು ಒಂದು ನಿಮ್ಮ ಚಾನಲ್ ನೇಮ್ನ ಒಂದು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಚಾನಲ್ ಯಾವ ಥರ ಕುಕಿಂಗ್ ಮಾಡ್ತಾ ಇರ್ತಾರೆ, ಯಾವ್ದಾದ್ರು ಒಂದು ರೆಸಿಪಿ ಅಂತ ಬರೋ ಥರದ್ದು ಏನಾದರೂ ಒಂದು ಚಾನಲ್ ನೇಮ್ ಕೂಡ ಇಡ್ಬೋದು. ಸೊ ರೆಸಿಪಿ ಅಂತ ಸರ್ಚ್ ಮಾಡಿದಾಗ ಮೇ ಬಿ ನಿಮ್ಮ ಚಾನಲ್ ಶೋ ಆಗ್ಬೋದು. ಸೊ ಈ ಥರ ನೀವು ಒಂದು ಎಜುಕೇಷನ್ ರಿಲೇಟೆಡ್ ಏನಾದರೂ ಒಂದು ವೀಡಿಯೋಸ್ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಎಜುಕೇಷನ್ ಯಾವುದ್ರ ಬಗ್ಗೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನೇ ಮಾಡ್ಬೋದು. ಸ್ಪರ್ಧಾ ಅಂತ ಏನಾದ್ರು ಇಟ್ಟು ಮುಂದಕ್ಕೆ ಏನಾದರೂ ಒಂದು ಇಡ್ಬೋದು. ಕಾಂಪಿಟೇಟಿವ್ ವರ್ಲ್ಡ್ ಅಂತ ಇಡ್ಬೋದು. ಏನಾದರೂ ಒಂದು ನೀವು ಏನು ವರ್ಡ್ ಸರ್ಚ್ ಮಾಡ್ತಾರೋ ಜನ ಇವಾಗ, ಅದನ್ನ ನೀವು ಒಂದು ನೇಮ್ ಟೈಟಲ್ ಆಗಿ ತಗೊಂಡು ನೀವು ಕಂಪ್ಲೀಟ್ ಆಗಿ ನಿಮ್ಮ ಒಂದು ಚಾನಲ್ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆನೇ ಆಗಿರಬೇಕು. ಈಗ ನೀವು ಒಂದು ರಂಗೋಲಿ ಡಿಸೈನ್ಸ್ ಮಾಡ್ತಿದ್ದೀರಾ ಅಂದರೆ ರಂಗೋಲಿ ಡಿಸೈನ್ಸ್ ಅಂತಾನೆ ಕೊಟ್ಟಿರ್ತೀರಾ, ಅದನ್ನೇ ಚಾನಲ್ ನೇಮು ಇಟ್ಕೊಂಡಿರ್ತೀರಾ. ರಂಗೋಲಿ ಆವಾಗ ಏನಾಗುತ್ತೆ, ನಿಮ್ಮ ಚಾನಲ್ ಮೇ ಬಿ ಶೋ ಆಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ, ಬೇರೆಯವರಿಗೆ ಶೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇದೆಲ್ಲದನ್ನು ಕೂಡ ಚಾನಲ್ ನೇಮಿಂದ ನಿಜವಾಗ್ಲೂ ಅನ್ಕೊಳ್ಬೋದು. ಎಷ್ಟೋ ಜನದ್ದು ಚಾನಲ್ ನೇಮ್ ಇಲ್ಲ, ಬಟ್ ಶಾರ್ಟ್ಸ್ಗಳೆಲ್ಲ ಹಿಂಗೆ ವೈರಲ್ ಆಗೇ ಇಲ್ಲ. ಅವರೆಲ್ಲ ಶಾರ್ಟ್ಸ್ ವೈರಲ್ ಆಗಿರೋದೇ ಶಾರ್ಟ್ಸ್ ಸಾಂಗ್ಗಳ ಮೇಲೆ, ಅವರ ಒಂದು ರೀಲ್ಸ್ಗಳ ಮೇಲೆ, ಈ ಥರದ್ರ ಮೇಲೆ ವೈರಲ್ ಆಗಿರ್ತಾರೆ ಹೊರತು ಅವರು ಎಷ್ಟೋ ಜನ ಚಾನಲ್ ನೇಮೇ ನೋಡಿರಲ್ಲ ಎಷ್ಟೋ ಜನ. ಸೊ ಹಾಗಿರುವಾಗ ಇದೇ ಥರನೇ ಆಗುತ್ತೆ ಅಂತಲ್ಲ, ಬಟ್ ಯಾವಾಗಲೂ ಚೇಂಜಸ್ ಮಾಡಿ ನೋಡೋದ್ರಿಂದ ಏನು ನಮಗೆ ಲಾಸ್ ಇಲ್ಲ. ಇನ್ನು ಏನಾದರೂ ಒಂದು ಚೇಂಜಸ್ ಆಗೋದ್ರಿಂದ ಒಳ್ಳೇದು ಕೂಡ ಆಗ್ಬೋದಲ್ಲ, ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನೇಮ್ ಏನಂದ್ರೆ ನಿಮ್ಮ ಒಂದು ಚಾನಲ್ನಲ್ಲಿ ನೇಮ್ ಮಾತ್ರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮತ್ತು ಸ್ವಲ್ಪ ಯೂನಿಕ್ ಆಗಿ ಚೆನ್ನಾಗಿರುವಂಥ ಒಂದು ಸರ್ಚಬಲಲ್ಲಿ ಬರುವಂಥದ್ದು ಏನಾದರೂ ಒಂದು ಇಟ್ಕೊಳ್ಳೋದ್ರಿಂದ ನಿಮಗೆ ಈಸಿಯಾಗಿ ನಿಮ್ಮ ಚಾನಲ್ ಕೂಡ ಮೇ ಬಿ ಸರ್ಚಬಲಲ್ಲಿ ಬರ್ಬೋದು ಅಂತ ನನಗನ್ಸುತ್ತೆ. ಸರ್ಚಬಲ್ ಟಾಪಿಕ್ ನೇಮ್ ಅಥವಾ ನಿಮ್ಮದೇ ಒಂದು ಹೆಸರು ಅಥವಾ ಆದಷ್ಟು ಶಾರ್ಟ್ ಆಗಿರುವಂಥ ಒಂದು ನೇಮ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಇದು ಈ ಒಂದು ವಿಷಯ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಡೌಟ್ ಇದೆ, ಎಷ್ಟೋ ಜನ ನನಗೆ ಕೇಳಿದಾರೆ ಕೂಡ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಶಾರ್ಟ್ಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದರೊಳಗೆ ನಾನು ಹೇಳಿದ್ದೆ ನನಗೆ ಪದೇ ಅದ್ರೊಳಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿರ್ತೀನಿ, ಮತ್ತು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಿಬಿಡಿ ಅಂತ. ಆದರೂ ಅದೇ ವಿಡಿಯೋಗೆ ಅದೇ ರಿಲೇಟೆಡ್ ನಾನು ಮತ್ತೆ ಕಮೆಂಟ್ ಮಾಡಿದೆ. ನಾನು ಅದರೊಳಗೆ ಆಗಲೇ ಕ್ಲಿಯರ್ ಮಾಡಿರೋದ್ರ ಮೇಲೆ. ಸೊ ನಾನು ಅಂಥದ್ದಕ್ಕೆಲ್ಲ ಕೆಲವೊಂದು ಕಮೆಂಟ್ಸ್ ನಾನು ಇನ್ಮೇಲೆ ಇಗ್ನೋರ್ ಮಾಡಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಪದೇ ಅದನ್ನೇ ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನ ಕಮೆಂಟ್ಸ್ ಮಾಡ್ತಿರ್ತಾರೆ, ಬೇರೆಯವ್ರ ಕಮೆಂಟ್ಸ್ ಒಂದ್ಸರಿ ರಿಪ್ಲೈ ಮಾಡೋಕ್ಕೆ ಟೈಮ್ ಇರಲ್ಲ. ಹೊಸ ಕ್ವಶನ್ಸ್ಗಳು ಸಿಗ್ತಿರುತ್ತೆ, ನಾನು ಅದನ್ನೇ ಒಂದು ವಿಡಿಯೋ ಮಾಡೋಕ್ಕೆ ನೋಡ್ತಾ ಇರ್ತೀನಿ. ಮತ್ತೆ ಹಳೆ ಕ್ವಶನ್ಸ್ ತಗೊಂಡ್ರೆ ನಾನು ನಿಜವಾಗ್ಲೂ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆದಷ್ಟು ಫಸ್ಟ್ ವೀಡಿಯೋಸ್ನ ನೋಡಿ ಆಮೇಲೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.